ನಮಸ್ಕಾರ ರೀ ಫ್ರೆಂಡ್ಸ್, ಇವತ್ತಿನ ರೂಟೀನ್ ಹೆಂಗಿದೆ ಏನಿದೆ ಅಂತ ನೋಡೋಣ ಬರ್ರಿ. ಇವತ್ತು ಬೆಳಗ್ಗಿನ ರೂಟೀನ್ ಎಲ್ಲ ಮುಗಿಸ್ಕೊಂಡು ಪಲಾವ್ ಮಾಡ್ಬೇಕಂತ ಪಲಾವ್ ಪ್ರಿಪ್ರೇಷನ್ ಮಾಡಿದೆ. ಆ ಕಡೆ ಪಲಾವ್ ಮಾಡಾಕಿತ್ತೆ. ಆಮ್ಯಾಗ ಅಂಗಳ ಕಸ ಅದು ಹುಡುಗಿ ನಾಷ್ಟ ತಂದಿದ್ರಿಕಿಗೆ ನಾಷ್ಟ ಮಾಡ್ಸಕತ್ತಿದ್ಲು ಮಮ್ಮಿ. ನೋಡ್ರಿ ನಾಷ್ಟ ಮಾಡ್ಸತ್ತಾರ. ಇಡ್ಲಿ ವಡಾ ನಾಷ್ಟ ತಂದಿದ್ರು. ಅದೆಲ್ಲ ಆದ್ಮೇಲೆ ನಾವು ನಾಷ್ಟ ಮಾಡಿದ್ವಿ. ನಾಷ್ಟ ಮಾಡಿದ್ಕೊಳ್ಳಿ ಪಲಾವ್ ಅಂತ ರೆಡಿ ಆಗಿತ್ತು ಗೈಸ್. ಪಲಾವ್ ರೆಡಿ ಆಗಿತ್ತು, ಸೂಪರ್ ಆಗಿತ್ತು ರೀ ಅವತ್ತಿನ ದಿನ ಟೇಸ್ಟ್. ಆಮ್ಯಾಗ ನಾನು ರೆಡಿ ಆದೆ ನೋಡ್ರಿ. ನಂದು ಇದು ಲುಕ್ ರೀ, ಔಟ್ಫಿಟ್ ಹೆಂಗೈತಿ ಏನೈತೆ ಅಂತ ಕಮೆಂಟ್ ಮಾಡಿರಿ ಗೈಸ್. ಎಲ್ಲ ಹಂಗೆ ದಾರಿ ನೋಡ್ಕೊಂಡು ಕೂತಿದ್ವಿ ರೀ. ಆಕಿನ ವ್ಯಾನ್ಸ್ ಮೇಲೆ ಕಾಯಕತ್ತಿದ್ವಿ. ತಂಬ್ಲನ್ನಾಗಿನ ಫೋಟೋ ಹಾಕಿರ್ತೀನಲ್ರಿ ಗೈಸ್, ಅದು ನಮ್ಮ ಮಮ್ಮಿಗೆ ಒಂದು ಇನ್ವಿಟೇಷನ್ ಬಂದಿತ್ತು ದಾವಣಗೆರೆಯಿಂದ. ಚನ್ನಬಸಪ್ಪ ಸನ್ಸ್ ಅವರ ಮೊಮ್ಮಗಂದ ಮದ್ವೆಗೆ ಅವ್ರ ಕೋಲೀಗ್ಸ್ ಎಲ್ಲ ಹೋಗಿದ್ರು ಗೈಸ್. ಅಲ್ಲಿಗೆ ಒಂದು ಪಿಕ್ ಕಳಿಸಿದ್ರು. ಸೊ ಅದು ಹಾಕಿದ್ದೆ ಗೈಸ್ ಜಸ್ಟ್ ನೋಡ್ರಿ. ಈಗ ನಾನು ರೆಡಿ ಆದೆ, ನಾನು ರೆಡಿಯಾಗಿ ಹೊಂಟೀನಿ ಗೈಸ್. ಎಲ್ಲನೂ ಅಲ್ಲೇ ನಾನು ಸ್ಟಾಪ್ ಒಂದು 10 ಮಿನಿಟ್ಸ್ ಹಾದಿ ಐತ್ರಿ ಗೈಸ್. ಅಲ್ಲಿಂದ ಹೋಗೋದನ್ನ ನಡ್ಕೊತ ಹೋಗ್ಬೇಕಲ್ರಿ. ಸೊ 10 ಮಿನಿಟ್ಸ್ ನಾನು ಜಲ್ದಿನ ಬಿಟ್ಟಿರ್ತೀನಿ. ಆಮ್ಯಾಗ ಈವ್ನಿಂಗ್ ಆಯ್ತು ರೀ. ಈವ್ನಿಂಗ್ ಎಲ್ಲ ಸ್ಕೂಲಿಂದ ಬಂದ್ಕೊಳ್ಳಿ ಟೈಮ್ ಕರೆಕ್ಟ್ 6 ಗಂಟೆ ಆಗಿತ್ತು ರೀ ಗೈಸ್. ನನ್ನ ಮಗಳು ಫುಲ್ ಡೇ ಕೇರ್ನಾಗ 6 ಗಂಟೆ ತನಕ ಇದ್ಲಿ ನೋಡ್ರಿ. ಅಷ್ಟೊತ್ತನ ಆದ್ರೂ ಆಕಿಂದ ಸ್ಮೈಲಿಂಗ್ ಫೇಸ್ ಹೆಂಗೆ ಐತಿ ನೋಡ್ರಿ. ನನಗೆ ಒಂಥರ ಇಮೋಷನ್ ಆಗುತ್ತೆ ಗೈಸ್. ಪರಿಸ್ಥಿತಿ ಅನಿವಾರ್ಯ, ಏನೂ ಮಾಡೋಕ್ಕಾಗಂಗಿಲ್ಲ. ಆಕಿನ ಕರ್ಕೊಂಡು ಸ್ಕೂಲ್ ಏನಾದರೂ ತಿನ್ನಿಸ್ಕೊಂಡು ಹೋಗ್ಬೇಕು, ಸ್ವಲ್ಪ ಖುಷಿ ಆಕ್ಕಾಳ ಅಂತಂದು ಹೊಂಟಿದ್ದೆ ರೀ. ಆಕಿನ ಸ್ಕೂಲಿಂದ ಸ್ವಲ್ಪ ನಡ್ಕೊತ ಹೋಗ್ಬೇಕು, ನಡ್ಕೋತ ಹೊಂಟಿದ್ದೆ. ಅಷ್ಟೊತ್ತನ ಅಂದ್ರೆ ನಮ್ಮ ಮನೆ ಬಾಜುಕಿನ ಆಂಟಿನೂ ಆಫೀಸ್ ಮುಗಿಸ್ಕೊಂಡು ವಿದ್ಯಾಗಿರಿಗೆ ಬರ್ತೀನಿ ಅಂದಿದ್ರು. ಅವರು ಬಂದಿದ್ರು ಗೈಸ್. ಬಂದ್ಮ್ಯಾಗ ನಾಷ್ಟ ಮಾಡ್ಬೇಕಂತಂದು ಏನಾದರೂ ತಿನ್ನು ಹೋಗೋಣ ಅಂತಂದ್ವಿ. ಸೊ ಆಕಿಗೆ ನೂಡಲ್ಸ್ ಅಂದ್ರೆ ಭಾಳ ಇಷ್ಟ ರೀ. ತಿನ್ನೋದು ಕಡಿಮೆ ಬಟ್ ಖುಷಿ ಅಲ್ರಿ ಗೈಸ್. ವಿದ್ಯಾಗಿರಿಯಲ್ಲಿರೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ರೀ ಈ ಪ್ಲೇಸ್ ಯಾವುದಂತ. ಕಮೆಂಟ್ ಮಾಡಿರಿ ಗೈಸ್ ಯಾವುದಂತ ಈ ಪ್ಲೇಸ್. ಇಲ್ಲಿ ಸಿಗೋ ಸ್ನ್ಯಾಕ್ಸ್ ಬೆಸ್ಟ್ ರೀ ಗೈಸ್. ನಾನು ನಿಮಗೆ ಪ್ರಿಫರ್ ಮಾಡ್ತೀನಿ ರೀ. ಇಲ್ಲಿ ಹೋಗಿ ನೀವು ತಿನ್ಬೋದು ರೀ. ಒಂದು ಸಲ ಟೇಸ್ಟ್ ಮಾಡಿರಿ ಗೈಸ್. ಹೆಂಗೈತೆ ಅಂತ ನನಗೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಆಕೆ ಏನು ತಿನ್ನಾಕತ್ತಿ ಅಮ್ಮು ನೀನು ಅಂದ್ರೆ ನೂಡಲ್ಸ್ ಆತಾಳ್ರಿ. ಕ್ಯೂಟ್ ರೀ ಆಕಿನ. ಆಮೇಲೆ ನೂಡಲ್ಸ್ ಅಂತೂ ಆರ್ಡ್ರ್ ಕೊಟ್ಟಿದ್ವಿ. ಫೈನಲಿ ನಮ್ದು ನೂಡಲ್ಸ್ ಬಂತು ರೀ ಗೈಸ್. ಕ್ವಾಂಟಿಟಿ ಭಾಳ ಇರ್ತೈತೆ ರೀ. ರೇಟ್ನೂ ಕಡಿಮೆ, ಕ್ವಾಂಟಿಟಿನೂ ಹೆಚ್ಚು. ಒಂದು 3 ಜನಕ್ಕೂ ತಿನ್ನೋಕ್ಕಾಗಂಗಿಲ್ಲ ರೀ. ಇನ್ನೂ ಸ್ವಲ್ಪ ಉಳಿತೈತೆ ನೋಡಿರಿ ಗೈಸ್ ಅಷ್ಟೇ. ಹಂಗೆ ನೂಡಲ್ಸ್ನ ಎಂಜಾಯ್ ಮಾಡಾಕತ್ತಿದ್ವಿ. ಮಾತಾಡ್ಕೋತ ತಿನ್ಕೋತ ಹಂಗೆ ಹೇಳ್ಕೋತ ತಿಂದಿದ್ವಿ. ಅಷ್ಟೊತ್ತನ ಅಂದ್ರೆ ಅಜ್ಜಿನೂ ಸಮ್ ರೀಸನಿಂದ 1 ವಾರ ಆಗಿತ್ತು ರೀ ಊರಿಗೆ ಹೋಗಿದ್ರು. ಅವರು ಅಲ್ಲೇ ಬಸ್ ಸ್ಟಾಪ್ಗೆ ಇಳ್ಕೊಂಡಿದ್ರು. ಅವರು ಬಸ್ ಸ್ಟಾಪಿಂದ ಬಂದ್ರೆ ಅವ್ರು ಸಡನ್ನಾಗಿ ಶಾಕ್ ಆಗ್ಯಾರ. ಯಾಕೆ ನನಗೆ ಹಾಯ್ ಮಾಡೋಣಕತ್ತಾಳ ಅಂತ. ಆಮೇಲೆ ಆಂಟಿ ಅಂದ್ರೆ ಆಕಿ ಲಾಗ್ ಸ್ಟಾರ್ಟ್ ಮಾಡ್ಯಾಳ, ಅದಕ್ಕೆ ಹಾಯ್ ಮಾಡೋಣತ್ತಾಳ ಅಂತಂದು ಇನ್ನು ಮನೆಗೆ ಹೋಗಿ ಎಲ್ಲಿ ಚಹಾ ಮಾಡೋದು ಅಂತಂದು ಅಮ್ಮ ಇಲ್ಲಿ ಚಹಾ ಕೊಡು ನಡಿ ಅಂತಂದು ಅವ್ರಿಗೆ ಚಹಾ ಕೊಡ್ಸಕತ್ತಿದ್ದೆ ರೀ. ಅಲ್ಲೇ ಒಬ್ರು ಸಿಕ್ಕಿದ್ರೆ ಹಂಗೆ ಮಾತಾಡ್ಸ್ಕೊಂತ ಚಹಾ ಕುಡಿದ್ವಿ. ಮನೆಗೆ ಬಂದು ಎಲ್ಲ ರೂಟೀನ್ ಅದು ಮುಗಿಸ್ಕೊಂಡು ಆಕಿನ ಡಬ್ಬಿ ಚೆಕ್ ಮಾಡಾಕತ್ತಿದ್ದೆ. ಆಕಿನ ಡಬ್ಬಿ ನೋಡ್ರಿ ಗೈಸ್, ಅರ್ಧ ತಿಂದಾಳ ಅರ್ಧ ಬಿಟ್ಟಾಳ. ಈವ್ನಿಂಗ್ ಅಲ್ರಿ, ಅದಕ್ಕೆ 2 ಡಬ್ಬಿ ಕಟ್ಟಿರ್ತೀನಿ. ಇವತ್ತಿಂದ ಇಲ್ಲ, ಮಧ್ಯಾಹ್ನ ಬಂದಿರ್ತಾಳೆ ಅಜ್ಜಿ ಜೊತೆ. ಸ್ವಲ್ಪ ಉಳ್ಸಾಳ, ಅದೊಂದ ಕಿರಿಕಿರಿ. ಎಲ್ಲನೂ ರೂಟೀನ್ ಎಲ್ಲ ಮುಗಿಸಿ ಸ್ವಲ್ಪ ನಂದು ವರ್ಕ್ ಇತ್ತು ರೀ. ವರ್ಕ್ ಎಲ್ಲ ಮಾಡಿ ಇದ ನೋಡ್ರಿ ಗೈಸ್ ಇವತ್ತಿಂದ ಡೇ ಲಾಗ. ಹಿಂಗೆ ನನಗೆ ನಿಮ್ದು ಸಪೋರ್ಟ್ ಭಾಳ ಬೇಕು ರೀ ಗೈಸ್. ಸ್ಕಿಪ್ ಮಾಡ್ಲಾರ್ದ ನಾನು ವೀಡಿಯೋ ಮಾಡಿರಿ. ಏನೋ ತಪ್ಪಾದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಸ್ಟೇ ಟ್ಯೂನ್ಡ್ ಆಗಿರಿ. ನೆಕ್ಸ್ಟ್ ವಿಡಿಯೋ ಸಿಗೋಣ.